ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಇಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಹೌದು, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ನೊಂದವರಿಗೆ ನ್ಯಾಯ ಸಿಗುವುದು ಯಾವಾಗ? ಸಾರ್ವಜನಿಕರ ಗೋಳು ಕೇಳುವವರು ಯಾರು? ಜನಪ್ರತಿನಿಧಿಗಳೇ ಸಾರ್ವಜನಿಕರ ಕಡೆ ಕಣ್ಣು ತೆರೆದು ಒಮ್ಮೆಯಾದರೂ ನೋಡಿ. ಜನಪ್ರತಿನಿಧಿಗಳೇ, ಜನರು ನಿಮ್ಮ ಓಟಿಗಾಗಿ ಮಾತ್ರ ಬೇಕಾ ಅಂತ ಜನರು ಮಾತನಾಡಿಕೊಳ್ಳುವಂತಾಗಬಾರದು. ಜನರ ಸಮಸ್ಯೆಯನ್ನು ಆದಷ್ಟು ಬೇಗ ಆಲಿಸಿ ಪರಿಹಾರ ಕೊಡಿಸುವ ಕೆಲಸ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಆಗಬೇಕೆಂದು ಸಾರ್ವಜನಿಕರ ಒತ್ತಾಯ ಆಗಿರುತ್ತೆ. ಮುಳಖೇಡ ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯಲ್ಲಿ ನಿನ್ನೆ ದಿನಾಂಕ 17/3/2025 ಬೆಳಗ್ಗೆ 7 ಗಂಟೆಗೆ ಕೆಂಪು ಮಣ್ಣು ತುಂಬಿಕೊಂಡು ಹೋಗುತ್ತಿರುವ ಓರ್ವ ಲೋಡ್ ಲಾರಿ ಒಂದು 7 ವರ್ಷದ ಬಾಲಕನ ಮೇಲೆ ಹಾದು ಹೋಗಿ ಬಾಲಕ ಸ್ಥಳದಲ್ಲಿ ಸಾವು ಆಗಿರುತ್ತೆ. ಹಾಗೆ ಮಳಖೇಡ ಗ್ರಾಮದ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗುತ್ತೆ. ಈ ವಿಷಯ ನಮ್ಮ ಗಮನಕ್ಕೆ ಬಂದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಮೇನ್ ಗೇಟ್ ಎದುರುಗಡೆ ಬಾಲಕನ ಶವ ಇಟ್ಟು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಕಲಬುರಗಿ ಯುವ ಘಟಕ ಅಧ್ಯಕ್ಷರು NK ಅರ್ಜುನ ಅವರ ನೇತೃತ್ವದಲ್ಲಿ ಉಗ್ರವಾದ ಧರಣಿ ಹೋರಾಟ ನಡೆಸಿ ನೊಂದ ಕುಟುಂಬಕ್ಕೆ ಪರಿಹಾರ ಕೊಡಿಸುವವರೆಗೂ ಪ್ರತಿಭಟನೆ ಮಾಡಿ ನೊಂದ ಕುಟುಂಬಕ್ಕೆ ಕಂಪನಿ ಕಡೆಯಿಂದ 8 ಲಕ್ಷ ಹಣ ಹಾಗೂ ಕುಟುಂಬದವರಲ್ಲಿ ಒಬ್ಬರಿಗೆ ಪರ್ಮನೆಂಟ್ ಜಾಬ್ ಕೊಡಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು, ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುಸ್ತಫಾ ನದಾಬ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ವಿಷಯ ಏನಂದ್ರೆ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಳಖೇಡ್ ಗ್ರಾಮದಲ್ಲಿರುವ ಏನು ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಅದ. ಈ ಕಾರ್ಖಾನೆ ಏನು ತಾಂಡ ಮಧ್ಯದಲ್ಲಿ ಒಂದು ರಸ್ತೆ ಅದ. ಈ ರಸ್ತೆಯಲ್ಲಿ ಏನು ಸುಮಾರು ಓವರ್ಲೋಡಿಂಗ್ ಲಾರಿಗಳು ಡೈಲಿ ಕಂಟಿನ್ಯೂ ಓಡಾಡ್ತಾನೆ ಇರ್ತವೆ. ಇಲ್ಲಿ ಈ ಒಂದು ವಿಷಯ ಕುರಿತು ಏನು ಬೆಳಗ್ಗೆ ಸುಮಾರು 7 ಗಂಟೆಗೆ ಸುಮಾರು ಒಂದು 7-8 ವರ್ಷ ಹುಡುಗ ಇರ್ಬೋದು ಮೇ ಬಿ. ಆ ಹುಡುಗ ಏನೋ ಒಂದು ರೋಡ್ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅದು ಇನ್ಸಿಡೆಂಟ್ ಆಗ್ಯದ. ಈಗ ಆ ಹುಡುಗಂದು ಡೆತ್ ಆಗ್ಬಿಟ್ಟದ. ಈ ಡೆತ್ ಆದ್ರೂ ಕೂಡ ಇಲ್ಲಿ ಇರ್ತಕ್ಕಂಥ ಕಂಪನಿ ಮ್ಯಾನೇಜ್ಮೆಂಟ್ ಅವರು ಬೆಳಗ್ಗೆ 7 ಗಂಟೆಯಿಂದ ಪಾಪ ಅವ್ರ ಕುಟುಂಬಸ್ಥರು ಮತ್ತೆ ಅವರು ಯಾರ ಸಂಬಂಧಿಕರು ಆ ಶವ ಇಟ್ಕೊಂಡು ಇಲ್ಲಿ ಕೂತರು ಕೂಡ ಯಾವುದೇ ಮ್ಯಾನೇಜ್ಮೆಂಟ್ ಅವರ ಕಂಪನಿದವರಾಗ್ಲಿ ಇಲ್ಲಿ ಬಂದು ಇನ್ನೂವರೆಗೂ ವಿಚಾರಣೆ ಮಾಡಿಲ್ಲ. ಈ ವಿಷಯ ನೋಡಿ ಇಲ್ಲಿ ಎಷ್ಟು ಇವರು ಷಡ್ಯಂತ್ರಗಳು, ಇವರು ದಬ್ಬಾಳಿಕೆ ಎಷ್ಟಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ದಯವಿಟ್ಟು ಈ ವಿಷಯಕ್ಕೆ ನನ್ನ ಮುಖಾಂತರ ಈ ವಿಷಯ ನನಗೆ ಬಂದ ತಕ್ಷಣ ನಾನೇನು ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕ ಅಧ್ಯಕ್ಷ, ಸಂಪೂರ್ಣ ಇದು ನೊಂದ ಕುಟುಂಬಸ್ಥರ ಹಿಂದೆ ನಾನು ಸದಾ ಇರ್ತೇನೆ. ಇವರಿಗೆ ನ್ಯಾಯ ಕೊಡಿಸೋವರೆಗೂ ಈ ನಮ್ಮ ಹೋರಾಟ ನಿಲ್ಲಲ್ಲ. ಹಾಗೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಬೆಳಗ್ಗೆ ಒಂದು 7 ಗಂಟೆ ಆಗಿರೋ ಇನ್ಸಿಡೆಂಟ್, ಬೆಳಗ್ಗೆ 7 ಗಂಟೆಗೆ ಆಗಿದ್ರಿ. ಇದು ನೀವು ಇನ್ನೂ ಬಂದು ಇಲ್ಲಿ ನೀವು ನೋಡಲ್ಲ, ಅದು ಏನಂತ ಸ್ಪಂದನೆ ಮಾಡಲ್ಲ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಘಮಂಡು ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ದುಡ್ಡಿನ ಅಹಂಕಾರ ಎಷ್ಟಿರ್ಬೇಕು ನಿಮ್ಮ ಹತ್ರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕಂಪನಿ ಮ್ಯಾನೇಜ್ಮೆಂಟ್ ಆಗಲಿ ಯಾರೇ ಆಗಲಿ ಈ ನೊಂದ ಕುಟುಂಬಕ್ಕೆ ಆದಷ್ಟು ಬೇಗ ನೀವು ಬಂದು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾನು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಉಗ್ರವಾದ ಹೋರಾಟ ಇದೇ ಸ್ಥಳದಲ್ಲಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಆದಷ್ಟು ಬೇಗ ಬಂದು ಈ ಕುಟುಂಬಸ್ಥರಿಗೆ ನೀವು ನ್ಯಾಯ ಒದಗಿಸಿಕೊಡ್ಬೇಕು. ಇಲ್ಲ ಅಂದ್ರೆ ನಾವು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್, ಥ್ಯಾಂಕ್ ಯು.